ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 10, 10ನೇ ಅಧ್ಯಾಯ. 10ನೇ ಅಧ್ಯಾಯದ 22ರಿಂದ 42 ವಚನಗಳನ್ನು ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಚಾಪ್ಟರ್ 10 ವರ್ಸಸ್ 22 to 42. ಈ 10ನೇ ಅಧ್ಯಾಯದಲ್ಲಿ ದೇವ ಜೀವದ 10 ರಹಸ್ಯಗಳನ್ನು ನೋಡ್ಬೋದು. ದೇವ ಜೀವದ 10 ರಹಸ್ಯಗಳು ಅಂದರೆ ದೇವರಂತೆ ಜೀವಿಸುವ 10 ರಹಸ್ಯಗಳು. 10 ಸೀಕ್ರೆಟ್ಸ್ ಆಫ್ ಗಾಡ್ ಲೈಫ್ ಆರ್ ಗಾಡ್ ಕೈಂಡ್ ಆಫ್ ಲೈಫ್. ಒಂದೊಂದಾಗಿ ಇದನ್ನು ನಾವು ನೋಡಿಕೊಳ್ಳುವಾಗ ಈ 10 ರಹಸ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಾಗ ದೇವರಾತ್ಮನು ನನಗೂ ನಮಗೂ ಸಹಾಯವನ್ನು ನೀಡಲಿ. ದೇವ ಜೀವದ 10 ರಹಸ್ಯಗಳು. ಮೊದಲನೇದಾಗಿ ಯೋಹಾನ 10ನೇ ಅಧ್ಯಾಯ ಮತ್ತು 25ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತು ನಮ್ಮ ಕರ್ತನಾದ ಯೇಸು ನುಡಿದಿದ್ದು, ನಾನು ನಿಮಗೆ ಹೇಳಿದ್ದೇನೆ ಅಂತ ಹೇಳ್ಬಿಟ್ಟು ಆದರೆ ನೀವು ನಂಬುವುದಿಲ್ಲ ಎಂಬ ಮಾತನ್ನು ಹೇಳಿ, ನನ್ನ ತಂದೆಯ ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳು. ಹಾಗಾದರೆ ದೇವ ಜೀವದ ಮೊದಲನೇ ರಹಸ್ಯ ಏನಂತ ಹೇಳಿದ್ರೆ, ಫಾದರ್ಸ್ ವರ್ಕ್ ಇನ್ ಫಾದರ್ಸ್ ನೇಮ್, ತಂದೆಯ ಹೆಸರಿನಲ್ಲಿ ಕೆಲಸ ಮಾಡೋದು. ಇದನ್ನೇ ಕೊಲೊಸ್ಸೆ 3ನೇ ಅಧ್ಯಾಯ 17ನೇ ವಚನ, ಕೊಲೊಸ್ಸೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಭಕ್ತನಾದ ಪೌಲನು ಕೂಡ ದೇವರ ಹೆಸರಿನಲ್ಲಿ ಕೆಲಸ ಮಾಡೋದ್ರ ಕುರಿತಾಗಿ ಬಹು ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ಇದಕ್ಕೆ ಅನ್ವಯ ಸಂಬಂಧ. ಎರಡನೇದಾಗಿ ಯೋಹಾನ 10:22ರಿಂದ 42 ವಚನಗಳನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ ನಾವು ಆ ದೇವ ಜೀವದ 10 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. 10 ಸೀಕ್ರೆಟ್ಸ್ ಆಫ್ ಗಾಡ್ ಲೈಫ್ ಆರ್ ಗಾಡ್ ಕೈಂಡ್ ಆಫ್ ಲೈಫ್. ಎರಡನೇದಾಗಿ ನಾವು ದೇವ ಜೀವ ಮಾಡಬೇಕಾದ್ರೆ, ದೇವರಂತೆ ಜೀವನ ಮಾಡಬೇಕಾದ್ರೆ ಎರಡನೇದು ಹಿಯರ್ ಹಿಸ್ ವಾಯ್ಸ್, ಆತನ ಸ್ವರಕ್ಕೆ ಕಿವಿಗೊಡುವುದು. ದೇವರಂತೆ ದೇವರಲ್ಲಿನ ಜೀವನ, ದೈವಿಕವಾದ ಜೀವನ, ಗಾಡ್ಲಿ ಲೈಫ್ ಆರ್ ಗಾಡ್ ಕೈಂಡ್ ಆಫ್ ಲೈಫ್, ಗಾಡ್ ಲೈಫ್ ನಾವು ಬಾಳಬೇಕಾದ್ರೆ ನಾವು ಆತನ ಸ್ವರಕ್ಕೆ ಕಿವಿಗೊಡಬೇಕು. ಯೋಹಾನ 10:27 ಅದನ್ನೇ ನಮ್ಮ ಕರ್ತನು ಹೇಳಿರುವಂಥದ್ದು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಜೀವಮಾನವೆಲ್ಲ ಈ ಒಂದು ಅನುಭವ ನಮಗಿರಬೇಕು. ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದರು, ಅದೇನಂದರೆ, ನಾನು ದೇವರ ಹತ್ರ ಮಾತನಾಡುವಾಗ ಸ್ವಲ್ಪ ಮಾತಾಡಿಬಿಟ್ಟು ಹೆಚ್ಚು ಕೇಳಿಸ್ಕೊಳ್ಳೋ ಬಯಸ್ತೀನಿ ಅಂತ ಹೇಳ್ಬಿಟ್ಟು, ಐ ರಾದರ್ ಸ್ಪೀಕ್ ಫ್ಯೂ ವರ್ಡ್ಸ್ ಬಟ್ ಹಿಯರ್ ಮೋರ್ ವರ್ಡ್ಸ್ ಫ್ರಮ್ ಗಾಡ್. ಅದು ದೇವ ಜೀವದ ಉತ್ತಮವಾದಂಥ ಎರಡನೇ ಒಂದು ರಹಸ್ಯವಾಗಿದೆ. ಅದು ಬಹಳಷ್ಟು ನನ್ನ ಜೀವನದಲ್ಲಿ ಮಾಡಬೇಕಾಗಿದೆ, ನಾನು ಮಾಡಿಲ್ಲ, ಮಾಡಲಿಕ್ಕಿಷ್ಟ ಇದೆ, ಮಾಡುವಂತೆ ದೇವ್ರ ಸಹಾಯ ಮಾಡ್ತಾರೆ ನನಗೆ, ನಮಗೂ ದೇವ್ರ ಸಹಾಯ ಮಾಡಲಿ. ಮೂರನೇದಾಗಿ ಅದೇ ಯೋಹಾನ 10:27ನೇ ವಚನದಲ್ಲಿ ಇನ್ನೊಂದು ಮಾತಿದೆ. ಅದೇನಂತ ಹೇಳಿದರೆ, ನಾನು ಅವುಗಳನ್ನು ಬಲ್ಲೆನು, ಬಿ ನೋನ್
ಬೈ ಗಾಡ್. ಅಂದರೆ ದೇವರು ನಮ್ಮನ್ನು ಬಲ್ಲಾತನಾಗಿರಬೇಕು. ದೇವರು ನಮ್ಮನ್ನು ತಿಳಿದಿದ್ದಾರೆ, ಅದರಲ್ಲಿ ಏನು ಸಂದೇಹ ಇಲ್ಲ. ಅನುಭವದಿಂದ ಕ್ರಮೇಣವಾಗಿ ನಮ್ಮ ಜೀವನ ದೇವರಿಗೆ ಹತ್ತಿರವಾಗಿರುವಂಥ ಒಂದು ಜೀವನವಾಗಿರಬೇಕು. ತಮ್ಮ ದೇವರನ್ನು ಅರಿತವರು ದೃಢಚಿತ್ತರಾಗಿರ್ತಾರೆ, ಕೃತಾರ್ಥರಾಗಿರ್ತಾರೆ. ಆದರೆ ದೇವರು ಕೂಡ ನಮ್ಮನ್ನು ಬಲ್ಲವನಾಗಿರಲಿ. ಮತ್ತಾಯ 7ನೇ ಅಧ್ಯಾಯ 21, 22, 23 ಈ 3 ವಚನಗಳಲ್ಲಿ ಅಂತಿಮ ಕಾಲದಲ್ಲಿ ಯಾವ ರೀತಿಯಾಗಿ ನ್ಯಾಯ ತೀರ್ಪು ಇರ್ತದೆ ಎಂಬುದಾಗಿ ನೋಡುವಾಗ ಅದರಲ್ಲಿ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ನಾನು ನಿಮ್ಮನ್ನು ಅರಿಯೆನು. ಅಂದರೆ ಐ ನೆವರ್ ನೀವ್ ಯು ಅಂತ ಹೇಳುವಾಗ ನಾನು ಅವುಗಳನ್ನು ಬಲ್ಲೆನು ಅಂತ 27ನೇ ವಚನದಲ್ಲಿ ಬರೆದಿರುವ ಹಾಗೆ ನಾನು ನಿಮ್ಮನ್ನು ಅರಿಯೇನು ಎಂಬಂಥ ಒಂದು ಮಾತು ಆ ದಿನದಲ್ಲಿ ಭಯಾನಕವಾಗಿ, ಶಾಕ್ ಆಗಿ, ಧಕ್ಕೆಯಾಗಿ, ಮಿಲಿಯಾಂತರ ಸೈಕ್ಲೋನ್ ಆಗಿ ಬರುವಂಥದ್ದಾಗಿದೆ. ಆ ಮಾತನ್ನು ನಾನು ನನ್ನ ಕರ್ತನಿಂದ ಕೇಳಿಸ್ಕೋಬಾರ್ದು. ಆ ಮಾತುಗಳನ್ನು ನೀವು ನಿಮ್ಮ ಕರ್ತನಿಂದ ಕೇಳಿಸ್ಕೋಬಾರ್ದು. ನೀವು ಯಾರೂ ನನಗೆ ಗೊತ್ತಿಲ್ಲ ಎಂಬುದಾಗಿ ಕರ್ತನಾದ ಯೇಸು ನಮಗೆ ಹೇಳಬಾರ್ದು. ಆ ರೀತಿಯಾಗಿ ಒಂದು ಜೀವನ ಜೀವಿಸಬೇಕಾದ್ರೆ ಗಾಡ್ ಲೈಫ್, ದೇವರಂಥ ಜೀವನ, ಅದರ ರಹಸ್ಯ ತಿಳಿದಿರಬೇಕು, ದೇವರಿಂದ ತಿಳಿದವರಾಗಿ ಇರಬೇಕು. 4ನೇದಾಗಿ ದೇವ ಜೀವದ 10 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ದೇವರಂಥ ಜೀವನದ 10 ರಹಸ್ಯಗಳು. ಅದರಲ್ಲಿ 3 ನಾವು ನೋಡಿದ್ದೀವಿ. 4ನೇದಾಗಿ ನಾವು ನೋಡುವಾಗ ಫಾಲೋ ಹಿಮ್, ಆತನನ್ನು ಹಿಂಬಾಲಿಸುವುದು. ದೇವರ ಜೀವ, ದೇವರಂಥ ಜೀವ, ದೇವ ಜೀವವನ್ನು ಮಾಡಬೇಕಾದ್ರೆ 4ನೇ ರಹಸ್ಯ ಏನಂದರೆ, ನಾವು ಆತನನ್ನು ಹಿಂಬಾಲಿಸಬೇಕು. ವಿ ಮಸ್ಟ್ ಫಾಲೋ ಹಿಮ್. ಇದನ್ನು ಕೂಡ ಯೋಹಾನ 10ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ನೋಡ್ತೇವೆ. ಅದೇ ಯೋಹಾನ 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಒಂದು ಮಾತು 4ನೇ ವಚನದಲ್ಲಿದೆ, ಕುರುಬನು ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ಅವುಗಳ ಮುಂದೆ ಹೋಗುತ್ತಾನೆ. ವಾ, ಎಂಥ ಒಂದು ಪಿಕ್ಚರ್. ಕುರಿಗಳು ಅವನ ಸ್ವರವನ್ನು ತಿಳಿದಿರುವುದರಿಂದ ಅವನನ್ನು ಹಿಂಬಾಲಿಸುತ್ತವೆ. ವಾವ್, ಯೋಹಾನ 10:4. ಎಂಥ ಒಂದು ಚಿತ್ರ, ಎಂಥ ಒಂದು ಪ್ರಗತಿ, ಎಂಥ ಒಂದು ಮಾರ್ಗದರ್ಶನ, ಎಂಥ ಒಂದು ನಡೆಸುವಿಕೆ. 5ನೇದಾಗಿ ಯೋಹಾನ 10:22-42 ವಚನಗಳಲ್ಲಿ ನಾವು ದೇವ ಜೀವದ 10 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. 10 ಸೀಕ್ರೆಟ್ಸ್ ಆಫ್ ಗಾಡ್ ಲೈಫ್. ಅದರಲ್ಲಿ ಈಗ ನಾವು 5ನೇದಕ್ಕೆ ಬಂದಿದ್ದೇವೆ. 5ನೇದೇನೆಂದರೆ ಗೆಟ್ ಇಟರ್ನಲ್ ಲೈಫ್, ನಿತ್ಯ ಜೀವವನ್ನು ಪಡೆದುಕೊಳ್ಳುವುದು. ಯಾಕಂದರೆ ಯೇಸು ಸ್ವಾಮಿ ಯೋಹಾನ 10:28ರಲ್ಲಿ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಕೊಟ್ಟಾಗ ಅದನ್ನು ನಾವು ತೆಗೆದುಕೊಳ್ಬೇಕು. ಆವಾಗಲೇ ನಾವು ದೇವ ಜೀವವನ್ನು ಮಾಡುವುದಕ್ಕೆ ಆಗುತ್ತೆ. ನಿತ್ಯ ಜೀವ ಅಂತ ಹೇಳುವಾಗ ನಿತ್ಯವಾಗಿ ದೇವರೊಂದಿಗೆ ಬಾಳುವ ಜೀವನ, ಅದನ್ನು ಅಲ್ಲಿ ಹೋದ ಮೇಲೆ ಅಲ್ಲ, ಇಲ್ಲೇ ಕೂಡ ನಾವು ಹೊಂದಬಹುದು. ಯೋಹಾನ 4:24 ಪ್ರಕಾರ. ಸರಿ, 6ನೇದಾಗಿ ದೇವ ಜೀವದ 10 ರಹಸ್ಯಗಳನ್ನು ಯೋಹಾನ 10:22 ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 5 ರಹಸ್ಯ ಮುಗಿತು, ಇನ್ನೂ 5 ರಹಸ್ಯಗಳಿದೆ. ಆದ ಕಾರಣ ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 6ನೇ ಒಂದು ರಹಸ್ಯವನ್ನು ನಾವು ಇಲ್ಲಿ 28ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡಿಕೊಳ್ಬೋದು. ಯೋಹಾನ 10:28ನೇ ವಚನದ 2ನೇ ಭಾಗದಲ್ಲಿ
ಅವುಗಳನ್ನು ಯಾರೂ ನನ್ನ ಕೈಯಿಂದ ಕಸಿದುಕೊಳ್ಳಲಾರರು. ಎಲ್ಲಿದ್ದೀವಿ ಈಗ ನಾವು? ಕ್ರಿಸ್ತನ ಕೈಯಲ್ಲಿದ್ದೀವಿ. ಹಾಗಾದರೆ ಯೇಸು ಸ್ವಾಮಿ ಹೇಳುವಂಥದ್ದು ದೇವ ಜೀವದ ಇನ್ನೊಂದು ರಹಸ್ಯ, 6ನೇ ರಹಸ್ಯ ಏನಂದರೆ ಸ್ಟೇ ಇನ್ ದ ಹ್ಯಾಂಡ್ಸ್ ಆಫ್ ಜೀಸಸ್. ಯೇಸುವಿನ ಕೈಯಲ್ಲಿ ಉಳಿದಿರುವುದು, ಇರುವುದು. ಅದಕ್ಕೆ ಆಶ್ಚರ್ಯವಾದಂಥ ಇನ್ನೊಂದು ಸಂಗತಿ ಕೂಡ ಇದೆ. ಅದು 7ನೇ ರಹಸ್ಯ. ಅದೇನಂತ ಹೇಳಿದರೆ ಸ್ಟೇ ಇನ್ ಫಾದರ್ಸ್ ಹ್ಯಾಂಡ್. ಯೋಹಾನ 10ನೇ ಅಧ್ಯಾಯ 29ನೇ ವಚನದಲ್ಲಿ ಅವುಗಳನ್ನು ನನಗೆ ಕೊಟ್ಟ ನನ್ನ ತಂದೆ ಎಲ್ಲರಿಗಿಂತಲೂ ಮಹೋನ್ನತರು, ನನ್ನ ತಂದೆಯ ಕೈಯಿಂದ ಅವುಗಳನ್ನು ಯಾರು ಕಸಿದುಕೊಳ್ಳೋರು. ಮೊದಲನೇದಾಗಿ ಕ್ರಿಸ್ತನ ಕೈಯಿಂದ ಯಾರು ನಮ್ಮನ್ನು ಕಸಿದುಕೊಳ್ಳುವುದಿಲ್ಲ. ಎರಡನೇದಾಗಿ ತಂದೆ ಕೈಯಿಂದ ಕೂಡ ನಾವು ಯಾರು ನಮ್ಮನ್ನು ಕಸಿದುಕೊಳ್ಳಬಾರ್ದು. ಅದು ಹೇಗೆ? ಒಬ್ಬರೇ 2 ಕೈಯಿಂದ ಹೇಗಿರ್ತೀವಿ? ಹೇಗಂತ ಹೇಳಿದ್ರೆ ಹೀಗೆ. ಹೌದು, ಕ್ರಿಸ್ತನ ಕೈಯಲ್ಲಿದ್ದೇವೆ ಮತ್ತು ತಂದೆಯ ಕೈಯಲ್ಲಿ ಕೂಡ ಇದ್ದೇವೆ. ಹಾಗಾದರೆ ಕ್ರಿಸ್ತನ ಕೈಯಿಂದ, ತಂದೆ ಕೈಯಿಂದ ನಾವು ಹೊರಬರಬಾರದು. ಅದು ಸುಭದ್ರವಾದಂಥ ಸ್ಥಳ, ಪರಾಮರಿಕೆಯ ಸ್ಥಳ. ಸೈತಾನನು ಯಾವುದೇ ರೀತಿಯಲ್ಲಿ ಏನೂ ಮಾಡಲಾರದಂಥ ಒಂದು ಸ್ಥಳ, ಸುರಕ್ಷಿತವಾದಂಥ ಸ್ಥಳ. ಅಂಥ ಒಂದು ಅಡ್ರೆಸ್, ಅಂಥ ಒಂದು ವಿಳಾಸ ಅದರಲ್ಲಿ ನಾವು ಇರುವಾಗ ಖಂಡಿತವಾಗಿ ದೇವ ಜೀವವನ್ನು ನಾವು ಮಾಡಲು ಸಾಧ್ಯ. ಆದ ಕಾರಣ ಈ ಕ್ರಿಸ್ತನ ಕೈಯಿಂದ ಹೊರಬಾರದೇ ಇರುವಂಥದ್ದು, ಅಥವಾ ಸ್ಟೇ ಇನ್ ದ ಹ್ಯಾಂಡ್ಸ್ ಆಫ್ ಜೀಸಸ್, ಕ್ರಿಸ್ತನ ಕೈಯಲ್ಲಿ ಇರುವಂಥದ್ದು, ಅದು 6ನೇ ರಹಸ್ಯ. ತಂದೆಯ ಕೈಯಲ್ಲಿ ಕೂಡ ಉಳಿದಿರುವಂಥದ್ದು, ಇದ್ದು ಬಿಡುವಂಥದ್ದು, ಅದು ದೇವ ಜೀವದ 7ನೇ ರಹಸ್ಯ. ಚೆನ್ನಾಗಿದೆ ಅಲ್ವಾ? ದೇವ ಜೀವದ 10 ರಹಸ್ಯಗಳು, 10 ಸೀಕ್ರೆಟ್ಸ್ ಆಫ್ ಗಾಡ್ ಲೈಫ್. 8ನೇದಾಗಿ ಇನ್ನೊಂದು ವಿಷಯವನ್ನು ನಾವು ನೋಡಿಕೊಳ್ಳಬಹುದು. ಅದೇನಂತ ಹೇಳಿದರೆ ಬಿಲೀವ್ ವಾಟ್ ಗಾಡ್ ಸೇಸ್. ದೇವರು ಹೇಳಿದ್ದನ್ನು ನಂಬುವುದು. ಯಾಕಂತ ಹೇಳಿದರೆ ಇಲ್ಲಿ ಏನಂತ ಬರೆದಿದೆ, 34ನೇ ವಚನ, ಯೋಹಾನ 10:34. ನೀವು ದೇವರುಗಳು ಎಂದು ದೇವರೇ ಹೇಳಿರುವುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿಲ್ವಾ? ಎಲ್ಲಿ ಬರೆದಿದೆ ಅದು ಅಂತ ಹೇಳ್ಬಿಟ್ಟು ನೋಡುವಾಗ ಕೀರ್ತನೆ 82:6ನೇ ವಚನ. ಕೀರ್ತನೆ 82:6ರಲ್ಲಿ ಏನಂತ ಬರೆದಿದೆ ಅಂದರೆ, ನೀವು ದೇವರುಗಳು. ಈಗ ಇದನ್ನು ಯಾರು ಹೇಳಿದರು? ಒಂದು ವೇಳೆ ಸೈತಾನನು ಆದಿಕಾಂಡ 3ರಲ್ಲಿ ನೀವು ದೇವರಂತೆ ಆಗುವಿರಿ ಎಂಬುದಾಗಿ ಹೇಳಿದ್ದು ಮಾತು, ಯು ವಿಲ್ ಬಿ ಲೈಕ್ ಗಾಡ್ಸ್ ಎಂಬುದಾಗಿ ಹೇಳಿದ್ದು ಸರಿಯಾದಂಥ ಮಾತಲ್ಲ. ದೇವರೇ ಹೇಳಿದ್ದನ್ನು ನಾವು ನೋಡುವ ಕೀರ್ತನೆ 82:6 ಪ್ರಕಾರವಾಗಿ ನೀವು ದೇವರುಗಳು. ಈಗ ದೇವರೇ ನಮ್ಮ ವಿಷಯದಲ್ಲಿ ನೀವು ದೇವರುಗಳು ಅಂತ ಹೇಳುವಾಗ, ಅಥವಾ ನೀವು ಚಿಕ್ಕ ದೇವರುಗಳು, ಅಥವಾ ದೇವರ ಮರಿಗಳು, ಅಥವಾ ದೇವರ ಮಗು, ದೇವರ ಮಕ್ಕಳಂತ ದೇವರು ಹೇಳಿದ್ದಾಗ ನಾನೇನು ಮಾಡಬೇಕು? ನಂಬಬೇಕು. ಬಿಲೀವ್ ವಾಟ್ ಗಾಡ್ ಸೇಸ್. ಸಿಂಪ್ಲಿ ದೇವರು ಹೇಳೋದನ್ನು ನಾನು ಹಾಗೆಯೇ ನಂಬಬೇಕು. ಯೋಹಾನ 10:34ನೇ ವಚನ.
ಮತ್ತು ಹಾಗೆ ನಾವು ಮುಂದುವರಿಯುವಾಗ ಇನ್ನೊಂದು ವಿಷಯವನ್ನು ಕೂಡ ನಾವು ನೋಡ್ತೇವೆ. ಅದೇನೆಂದರೆ ಬಿಹೇವ್ ಆ್ಯಸ್ ಗಾಡ್ಸ್ ಚೈಲ್ಡ್. ಯಾಕಂತೇಳಿದರೆ ಇಲ್ಲಿ ಯೇಸು ಸ್ವಾಮಿ ನೀವು ದೇವರುಗಳು ಎಂದು ದೇವರೇ ಹೇಳಿರುವುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿಲ್ವ ಅಂತ ಹೇಳಿಬಿಟ್ಟು ಯೋಹಾನ 10:35 ವಚನ, ಯೋಹಾನ 10:35 ಯೇಸು ಸ್ವಾಮಿ ಹೇಳುವಂಥ ಒಂದು ಮಾತು ಏನೆಂದರೆ, ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ. ವಾವ್! ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ಆತನು ಕರೆದಿರುವುದಾದರೆ ಪವಿತ್ರ ಗ್ರಂಥವು ಸುಳ್ಳಾಗಲಾರದು. ವಾವ್! ದೇವರ ವಾಕ್ಯ ಬೀಜ. ಈ ಬಗ್ಗೆ ಒಂದು ವಾಕ್ಯ ನಾನು ಓದಬೇಕು. ಅದು ಎಷ್ಟು ಅನ್ವಯವಾಗುವಂಥದ್ದು ಅಥವಾ ಸೂಕ್ತವಾದಂಥದ್ದು ಎಂಬುದಾಗಿ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ. ಯಾಕೋಬ 1:18 ಈ ರೀತಿಯಾಗಿದೆ, ದೇವರು ತನ್ನ ಚಿತ್ತದ ಪ್ರಕಾರ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ. ದೇವರ ವಾಕ್ಯ ದೇವರ ಬೀಜ. ಹಾಗಾದರೆ ದೇವರ ವಾಕ್ಯವೆಂಬ ಬೀಜದಿಂದ ದೇವರು ನಮ್ಮನ್ನು ಹುಟ್ಟಿಸಿರಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ನಮ್ಮನ್ನು ಆತನು ತನ್ನ ವಾಕ್ಯದಿಂದ ಹುಟ್ಟಿಸಿದ್ದಾನೆ. ಹೌದು, ಇದನ್ನು ದೇವರೇ ಮಾಡಿರುವಂಥದ್ದು. ಹಾಗಾದರೆ ಈಗ ದೇವರು ತನ್ನ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿರಲಾಗಿ ಯಾಕೋಬ 1:18, ಯೋಹಾನ 1:12 ಮತ್ತು ಯೋಹಾನ 10:34-35 ಈ ವಾಕ್ಯದ ಬೆಳಕಿನಲ್ಲಿ ನಾವು ಏನು ನೋಡ್ತಿದ್ದೇವೆ ಅಂತ ಹೇಳಿದರೆ, ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಅಂತ ಹೇಳಿಬಿಟ್ಟು ನೋಡುವಾಗ ದೇವರ ಮಕ್ಕಳಿಗೆ ತಕ್ಕಂತೆ ವರ್ತನೆ, ನಡವಳಿಕೆ ನಮಗಿರಬೇಕು. ಬಿಹೇವ್ ಆಸ್ ಗಾಡ್ಸ್ ಚೈಲ್ಡ್ ಆಸ್ ಯು ರಿಸೀವ್ಡ್ ಹಿಸ್ ವರ್ಡ್. ಕೊನೆಯದಾಗಿ ಯೋಹಾನ 10:22-42 ವಚನಗಳಲ್ಲಿ ದೇವ ಜೀವದ 10 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೀವಿ. 10ನೇ ರಹಸ್ಯ ಏನಂತ ಹೇಳಿದರೆ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ನಂಬದಿದ್ದರು. ಎಂಥ ಮಾತು! ಯೋಹಾನ 10:38 ನೀವು ನನ್ನನ್ನು ನಂಬದಿದ್ದರು. ಯೇಸು ಸ್ವಾಮಿ ನಂಬದಿದ್ದವರಿಗೆ ಹೇಳುವಂಥ ಒಂದು ಮಾತು, ನೀವು ನನ್ನನ್ನು ನಂಬದಿದ್ದರು ಈ ಕಾರ್ಯಗಳನ್ನಾದರೂ ನಂಬಿರಿ, ಅದ್ಭುತಗಳನ್ನಾದರೂ ನಂಬಿರಿ. ಸರಿ, ನಂಬಿದರೆ ಏನಾಗ್ತದೆ? ಆಗ ಈ ಕಾರ್ಯಗಳನ್ನಾದರೂ ನಂಬಿರಿ, ಆಗ ತಂದೆಯು ನನ್ನಲ್ಲಿಯೂ ನಾನು ತಂದೆಯಲ್ಲಿಯೂ ಇರುವುದು ನಿಮಗೆ ಗೊತ್ತಾಗುವುದು. ವಾವ್! ಮತ್ತು ಮನದಟ್ಟವಾಗುವುದು. ಹಾಗಾದರೆ ಮಿನಿಮಮ್ ಬ್ಯಾಲೆನ್ಸ್ ಇಟ್ಕೊಂಡಿರಬೇಕು ಅಂತ ಹೇಳ್ತಾರಲ್ವ ಬ್ಯಾಂಕ್ನಲ್ಲಿ. ಮಿನಿಮಮ್ ವಿಶ್ವಾಸ ಅಂದರೆ ಕನಿಷ್ಠ ಯೇಸು ಸ್ವಾಮಿ ನಂಬಿದರೆ, ಯೇಸು ಸ್ವಾಮಿ ಮಾಡಿದ ಕ್ರಿಯೆಗಳಲ್ಲಿ ನಾವು ನಂಬಿದರೆ ಏನಾಗ್ತದೆ? ದಟ್ ಆಕ್ಟಿವೇಟ್ಸ್ ರೆವಲೇಷನ್. ಅದು ಪ್ರಕಟಣೆಯನ್ನು ಪ್ರಚೋದಿಸ್ತದೆ, ಕಾರ್ಯ ಸಾಧಿಸ್ತದೆ, ಶುರು ಮಾಡ್ತದೆ, ಪ್ರಾರಂಭಿಸ್ತದೆ. ಯಾವುದು? ಮಿನಿಮಮ್ ಫೇತ್, ಕನಿಷ್ಠ ಪಕ್ಷದ ವಿಶ್ವಾಸ. ಯಾವುದರಲ್ಲಿ? ಆತನ ಕೃತ್ಯದಲ್ಲಿ, ಆತನಲ್ಲಿ ಅಲ್ಲ, ಆತನ ಕೃತ್ಯದಲ್ಲಿ ಆದಾಗ ಏನಾಗ್ತದೆ? ನಮಗೆ ಪ್ರಕಟಣೆ ದೇವ್ರ ಬಗ್ಗೆ ಸಿಗ್ತದಂತೆ. ಆಶ್ಚರ್ಯ ಅಲ್ಲವೇ? ಹೌದು. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 22-42 ವಚನಗಳವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.